ವೆಲ್ಕಮ್ ಬ್ಯಾಕ್. ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಕಳೆದ ಸೆಪ್ಟೆಂಬರ್ 2021 ಇಸ್ವಿಯಿಂದ ಅಂದರೆ 7 ತಿಂಗಳುಗಳ ಮೆಗಾ ಅಭಿಯಾನ ಇದು. ಬೆಂಗಳೂರು ರಸ್ತೆ ಗುಂಡಿಗೆ ಯುವಕ ಬಲಿಯಾಗೋದ, ಮೊನ್ನೆ ಅಶ್ವಿನ್ ಬಲಿಯಾಗೋದ. ಇದೀಗ BBMP ಹಾಗೂ ಜಲಮಂಡಳಿ ನಡುವೆ ಶೀತಲ ಸಮರ ನಡೀತಾ ಇದೆಯಂತೆ. ಏನಾಗ್ತದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. #ಶಟ್ ದ ಪಾಟ್ ಹೋಲ್. ಬೆಂಗಳೂರು ರಸ್ತೆಗಳ ಗುಂಡಿಗಳನ್ನು ಮುಚ್ಚುವಂತಹ ಮೆಗಾ ಅಭಿಯಾನ ಇದು. ರಸ್ತೆಯಲ್ಲಿ ನರಕ ಯಾವ ಥರ ಇದೆ ಅಂತ ತೋರಿಸಿ, ಇದನ್ನು ತೋರಿಸಿದ್ದು ಆಯಿತು, ಕೋರ್ಟ್ ಚೀಮಾರಿ ಹಾಕಿದ್ದಾಯಿತು, ಜೊತೆಗೆ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾಯಿತು. ಮೊನ್ನೆ ಅಶ್ವಿನ್ ಅನ್ನುವಂಥ ಹುಡುಗ ಒಬ್ಬ ಬಲಿಯಾಗೋದ. ಇದೀಗ ಜಲಮಂಡಳಿ BBMP ಮೇಲೆ, BBMP ಜಲಮಂಡಳಿ ಮೇಲೆ ಅವರಿಬ್ಬರ ನಡುವೆ ಶೀತಲ ಸಮರ ನಡೀತಾ ಇದೆ. ಜಲಮಂಡಳಿ ಗುಂಡಿ ಮುಚ್ಚಿರಲಿಲ್ಲ ಅಂತ ಚೀಫ್ ಕಮಿಷನರ್ ಹೇಳಿಕೆ ಕೊಟ್ಟಿದ್ರು. ಈಗ ಜಲಮಂಡಳಿ ಇಂಜಿನಿಯರ್ಸ್ಗಳು ಅವರಿಂದ ರಸ್ತೆ ನಿರ್ವಹಣಾ ಮಾಹಿತಿ ಬರ್ತಾ ಇದೆ. 2021ರಲ್ಲಿ ಡ್ರೈನೇಜ್ ಕಾಮಗಾರಿ ಮುಗಿಸಿತ್ತಂತೆ ಜಲಮಂಡಳಿ. ಕಾಮಗಾರಿ ಮುಗಿದ್ರೂ ರಸ್ತೆ ಅಧೀನಕ್ಕೆ ಪಡೆದಿರಲಿಲ್ವಂತೆ BBMP. 2021 ಜೂನ್ 18ನೇ ತಾರೀಕು BBMPಗೆ ಪತ್ರ ಕೊಟ್ಟಿದ್ದರಂತೆ ಜಲಮಂಡಳಿಯವರು. ಒಟ್ಟು 10 ರಸ್ತೆಗಳನ್ನು ಹಸ್ತಾಂತರಿಸಿದ್ರು ಜಲಮಂಡಳಿ ಅಧಿಕಾರಿಗಳು. BBMPಗೆ ಕೊಟ್ಟ ಮೇಲೆ ರಸ್ತೆ ನಿರ್ವಹಣೆ BBMPದ್ದೇ, ನಮ್ದಲ್ಲ ಅಂತ ಅವರು ಜಲಮಂಡಳಿಯವರು. ಅಶ್ವಿನ್ ಸಾವನ್ನ ಜಲಮಂಡಳಿ ತಲೆಗೆ ಕಟ್ಟೋದಕ್ಕೆ BBMP ಹೊರಡ್ತಾ ಆಗಿದ್ರೆ ಅಂತ ಪ್ರಶ್ನೆ ಕಾಡ್ತಿದೆ. ಸುಮ್ಮನೆ ಜಲಮಂಡಳಿ ಮೇಲೆ ಗುಬೆ ಕೂರಿಸುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿದ್ದಾರೆ ಇವರು? MS ಪಾಳ್ಯದ ಮುನೇಶ್ವರ ಬಡಾವಣೆಯ ರಸ್ತೆ ಗುಂಡಿಯಿಂದ ಪ್ರಾಣ ಕಳ್ಕೊಂಡ ಮೊನ್ನೆ ಅಶ್ವಿನ್ ಅನ್ನೋ ಹುಡುಗ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಆತನ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ. ಈ ವಿಚಾರಕ್ಕೆ ಈಗ ಗಲಾಟೆ ಶುರುವಾಗಿದೆ BBMP ಮತ್ತು ಜಲಮಂಡಳಿಯ ನಡುವೆ. ಆ ಕಾಮಗಾರಿ ಮುಗಿಸಿದ್ದೀವಿ, ಲೆಟ್ರ್ ಆಗಲೇ ಕೊಟ್ಟಿದ್ದೀವಿ, ಲೆಟ್ರ್ ಕೊಟ್ಟ ಮೇಲೆ ಹ್ಯಾಂಡ್ ಓವರ್ ಆದಮೇಲೆ ಆ ರಸ್ತೆ ಸರಿ ಮಾಡಬೇಕಾದ ಜವಾಬ್ದಾರಿ BBMPಯದ್ದು. ಕೊಟ್ಟು ಎಷ್ಟು ತಿಂಗಳಾಯಿತು ಅಂತ ಅವರು, ಇಲ್ಲ ಅವರು ಅಗದ್ಬಿಟ್ಟು ಹಿಂಗೆ ಮಾಡಿದ್ದಾರೆ, ಹಾಗಾಗಿ ಇದು ಅವ್ರ ಜವಾಬ್ದಾರಿ ಅಂತ ಅವರು. ರಸ್ತೆ ಗುಂಡಿ ಮುಚ್ಚುವಲ್ಲಿ BBMP